ನಮಸ್ಕಾರ ರೀ ಎಲ್ಲರಿಗೂ. ವಿಜಯಪುರ ಅಡುಗೆ ಮನೆಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ರೋಹಿಣಿ. ಬರ್ರಿ ಇವತ್ತು ನಾನು ನಿಮಗೆ ನಮ್ಮ ಹಳ್ಳಿ ಮನೆಯಲ್ಲಿ ಹಳ್ಳಿ ಸ್ಟೈಲಲ್ಲಿ ನಮ್ಮ ಅವ್ವ ಹೀರೆಕಾಯಿ ಚಟ್ನಿನ ಹೇಗೆ ಕೊಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದ್ರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೋಡಿರಿ, ಚಟ್ನಿನ ಈ ಥರ ಕಲ್ಲಲ್ಲಿ ಕುಟ್ಟೋದ್ರಿಂದ ಅದ್ರ ರುಚಿ ತುಂಬ ಚೆನ್ನಾಗಿರ್ತೈತಿ. ಇದು ನಮ್ಮ ಹಳ್ಳಿ ಮನೆಯಲ್ಲಿ ಹೀಗೆ ಕುಟ್ಟೋದು ನೋಡ್ರಿ. ಹಾಗಿದ್ರೆ ಹೀರೆಕಾಯಿ ಚಟ್ನಿ ಕುಟ್ಟೋದು ಹೇಗೆ, ಹೀರೆಕಾಯಿ ಚಟ್ನಿ ಕುಟ್ಟೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬರ್ರಿ. ನೋಡಿ, ಅರ್ಧ ಕೆಜಿ ಆಗೋಷ್ಟು ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಖಾರಕ್ಕೆ ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತೊಗೊಳ್ಳಿ. ಹಸೆ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶೇಂಗಾದ ಕಾಳು ಹುರಿದಿಟ್ಕೊಂಡಿದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ನೋಡಿ, ಈ ಕಡೆ ಒಂದು ತವಿನ ಕಾಯಕ್ಕೆ ಇಟ್ಟಿದ್ದೀವಿ. ತವೆ ಕಾದ್ಮೇಲೆ ಇದಕ್ಕೆ ಮೆಣಸಿನ್ಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು 1-2 ನಿಮಿಷದವರೆಗೂ ಚೆಂದಂಗೆ ಹುರಿಬೇಕಾಗ್ತೈತ್ರಿ. ನೋಡ್ರಿ, ಈ ಥರ ಕಣ್ಣು ಬೀಳೋ ತನಕ ಇದನ್ನು ಚೆಂದಂಗೆ ಹುರ್ಕೋಬೇಕ್ರಿ. ಈಗ ಎಲ್ಲ ಚೆಂದಂಗೆ ಹುರಿದಾವು. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಅದೇ ತವಿಗೆನೆ ಸಣ್ಣದಾಗಿ ಕಟ್ ಮಾಡಿರೋ ಹೀರೆಕಾಯಿನೂ ಕೂಡ ಹಾಕೊಳ್ತಾ ಇದ್ದೀವಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ 5 ನಿಮಿಷದವರೆಗೂ ಇದನ್ನು ಚೆಂದಂಗೆ ಹುರ್ಕೋಬೇಕ್ರಿ. ನೋಡ್ರಿ, ಹೀರೆಕಾಯಿನೂ ಈ ಥರ ತಿರ್ವ್ಯಾಡ್ಕೊತ ಚೆಂದಂಗೆ ಹುರ್ಕೋಬೇಕ್ರಿ. ನೋಡ್ರಿ, ಈ ಥರ ಆದರೆ ಸಾಕು. ಈಗ ಹೀರೆಕಾಯಿ ಕೂಡ ಚೆಂದಂಗೆ ಹುರಿದಾವು. ಈಗ ಇವನು ಎಲ್ಲ ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ ನೋಡ್ರಿ. ನೋಡ್ರಿ, ಈಗ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಚೆಂದಂಗೆ ಹುರಿದಿಟ್ಕೊಂಡಿದ್ದೀವಿ. ಈಗ ಒಂದು ಕಲ್ಲಿಗೆ ಮೊದಲಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತೀವಿ ನೋಡ್ರಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀವಿ ನೋಡ್ರಿ. ಈಗ ಇದನ್ನು ಸಣ್ಣದಂಗೆ ಕುಟ್ಕೋಬೇಕ್ರಿ. ನೋಡ್ರಿ, ಈ ಥರ ಎಲ್ಲ ಚೆಂದಂಗೆ ಕುಟ್ಕೋಬೇಕ್ರಿ. ಈಗ ಎಲ್ಲ ಸಣ್ಣದಾಗೈತಿ. ಈಗ ಇದಕ್ಕೆ ನಾವು ಹುರಿದಿರೋ ಹೀರೆಕಾಯಿನ ಹಾಕೊಳ್ತೀವಿ ನೋಡ್ರಿ. ನೋಡ್ರಿ, ಹೀರೆಕಾಯಿನೂ ಈ ಥರ ಚೆಂದಂಗೆ ಕುಟ್ಕೋಬೇಕ್ರಿ. ನೋಡ್ರಿ, ಹೀರೆಕಾಯಿನೂ ಎಲ್ಲ ಸಣ್ಣದಾದ್ಮೇಲೆ ನೋಡ್ರಿ ಈ ಥರ ಎಲ್ಲ ಸಣ್ಣದಾಗೋ ತನಕ ಕುಟ್ಬೇಕ್ರಿ. ಈಗ ಹೀರೆಕಾಯಿ ಕೂಡ ಎಲ್ಲ ಸಣ್ಣದಾಗೈತಿ. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ತೀವಿ ನೋಡ್ರಿ. ಬೆಳ್ಳುಳ್ಳಿನ ಮೊದಲೇ ಹಾಕಿದರೆ ಅದ್ರ ಘಮ ಅಷ್ಟೊಂದು ಇರೋದಿಲ್ಲರಿ. ಅದಕ್ಕೆ ಈ ಥರ ಕುಟ್ಟಿದ ಮೇಲೆ ಹಾಕೋದ್ರಿಂದ ಬೆಳ್ಳುಳ್ಳಿ ಘಮ ತುಂಬ ಚೆನ್ನಾಗಿ ಈ ಚಟ್ನಿ ಜೊತೆ ಮಿಕ್ಸ್ ಆಗ್ತೈತ್ರಿ. ನೋಡ್ರಿ, ಈಗ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊತ ಕುಟ್ಕೋಬೇಕ್ರಿ. ಈಗ ಇದಕ್ಕೆ ಶೇಂಗಾದ ಕಾಳನ್ನು ಹಾಕ್ಕೊಳ್ತೀವಿ ನೋಡ್ರಿ. ಈ ಥರ ಶೇಂಗಾದ ಕಾಳನ್ನು ಕುಟ್ಕೊಂತ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಕೊತ ಕುಟ್ಕೊಂಡ್ರೆ ಚಟ್ನಿ ಸಣ್ಣದಾಗಿ ಕುಟ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರ್ತೈತ್ರಿ. ನೋಡ್ರಿ, ಈಗ ತುಂಬ ರುಚಿಯಾಗಿ ತುಂಬ ಸೊಗಸಾಗಿ ಹೀರೆಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈ ಚಟ್ನಿನ ನಾವು ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂತಾ ಇದ್ರೆ ಒಂದು ರೊಟ್ಟಿ ತಿನ್ನೋರು 2-3 ರೊಟ್ಟಿ ತಿಂತಾರೆ ನೋಡ್ರಿ. ಅಷ್ಟು ಚೆನ್ನಾಗಿರ್ತೈತೆ.
ಈ ಥರ ಹೀರೆಕಾಯಿ ಚಟ್ನಿನ ನೀವು ಒಂದ್ಸತಿ ಈ ಥರ ಕಲ್ಲಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತೈತಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ.